guys, welcome back to our YouTube channel. ಎಂತ ಕತೆ ಅಂದರೆ ನಾನು ಒಬ್ಬಳೇ ಇದ್ದೇನೆ ಗೈಸ್. ಹಾಗಾಗಿ ಮನೆಯಲ್ಲಿ ತುಂಬ ಬೋರ್ ಆಗ್ತದೆ. ಬೋರ್ ಆದಾಗ ನಾನು ಎಂತ ಮಾಡ್ತೇನೆ ಗೊತ್ತುಂಟಾ, ಈ ಥರ ಏನಾದರೂ ಒಂದು ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ನಾನು ನಿಮಗೆ ಆ ಡ್ರಾಯಿಂಗನ್ನು ತೋರಿಸೋದಿಲ್ಲ, ಮಾಡಿ ಆದಮೇಲೆ ತೋರಿಸ್ತಾನೆ. ಯಾಕಂದರೆ ಅದು ಹಾಳಾಗ್ತದೆ ಅಥವಾ ಸರಿ ಆಗ್ತದಾ ಅದು ನನಗೆ ಗೊತ್ತಿಲ್ಲಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ನಿಮಗೆ ನನ್ನ ಡ್ರಾಯಿಂಗ್ನ ಬಗ್ಗೆ ಹೇಳ್ತೇನೆ. ಅಂದರೆ ನನಗೆ ಹೇಗೆ ಡ್ರಾಯಿಂಗ್ನ ಮೇಲೆ ಇಂಟ್ರೆಸ್ಟ್ ಬಂತು ಅಂತ. ಅದನ್ನು ನಾನೀಗ ಡ್ರಾಯಿಂಗ್ ಮಾಡಿದ್ದು ಆಲ್ಮೋಸ್ಟ್ 2 years ಆಯಿತು. ಯಾಕಂದರೆ ಫಸ್ಟ್ PU ಸೆಕೆಂಡ್ PUCಯಲ್ಲಿ ಮತ್ತು 10th ಇರಬೇಕಾದ್ರೆ ಓದು ಅದೇ ಆಯಿತು. ಆಗ ನಾವು ಸ್ಯಾಕ್ರಿಫೈಸ್ ಮಾಡೋದೇ ನಮ್ಮ ಹಾಬೀಸನ್ನೆಲ್ಲ. ಹಾಗೆ ನಾನು ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಹೇಗಿತ್ತಂದರೆ, ನಾವು ಯಾವುದಕ್ಕಾದರೂ ಒಂದಕ್ಕೆ ಸೇರಬೇಕಾಗಿತ್ತು. ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಯಾವುದಕ್ಕಾದರೂ ಒಂದಕ್ಕೆ ನಮ್ಮನ್ನು ಜಾಯಿನ್ ಮಾಡಬೇಕಿತ್ತು. ಸೊ ಆಗ ನನ್ನ ಅಮ್ಮ ಎಂತ ಮಾಡಿದರು, ಡ್ರಾಯಿಂಗ್ ಕ್ಲಾಸಿಗೆ ಸೇರಿಸಿದ್ರು. ಆಗ ನಾನು ಮತ್ತು ನನ್ನ ಫ್ರೆಂಡ್ ಲಿಖಿತಾ ಇದ್ವಿ. ಸೊ ನಾವು ಡೈಲಿ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ವಿ. ಸೊ ಹಾಗೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗಿ ನನಗೆ ಡ್ರಾಯಿಂಗ್ನ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು. ಆಲ್ಮೋಸ್ಟ್ ನಾನು 7th ಸ್ಟ್ಯಾಂಡರ್ಡ್ ಬರುವ ತನಕ, ಫಸ್ಟ್ ಸ್ಟ್ಯಾಂಡರ್ಡಿಂದ ಆಲ್ಮೋಸ್ಟ್ 7th ತನಕ ಡ್ರಾಯಿಂಗ್ ಕ್ಲಾಸ್ ಹೋಗ್ತಾಯಿದ್ದೆ. ಆಮೇಲೆ ಹಾಗೆ ಪೆನ್ಸಿಲ್ ಸ್ಕೆಚ್ ಕಲಿತೆ. ಅಂದರೆ ನಾನೇನು ಪ್ರೊಫೆಷ್ನಲ್ ಅಲ್ಲ, ಅಂದರೆ ನನಗೆ ಡ್ರಾಯಿಂಗ್ ಮಾಡೋದಂದ್ರೆ ಇಷ್ಟ. ನನಗೆ ಬೋರ್ ಆದಾಗ ಅಥವಾ ಮನಸ್ಸಿಗೆ ಬೇಜಾರಾದಾಗ ನಾನು ಡ್ರಾಯಿಂಗ್ ಮಾಡ್ತೇನೆ. ಅದೇ ಮಾಡೋದು ನಾನು. ಸೊ ಎಂತಾಯಿತು ಅಂದರೆ, ಅದೇ 7th ಇರಬೇಕಾದ್ರೆ ಆಮೇಲೆ ನಾನು ಬಿಟ್ಟೆ ಡ್ರಾಯಿಂಗ್ ಕ್ಲಾಸ್ಗೆ ಹೋಗೋದನ್ನು. ಆಮೇಲೆ ನಮಗೆ ಎಂತಾಯಿತು ಅಂದರೆ, ಯಾವುದಕ್ಕಾದ್ರೊಂದಿಗೆ ಕಂಪಲ್ಸರಿ ಸೇರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಕರಾಟೆಗೆ ಸೇರಿದೆ 7th ಇರಬೇಕಾದ್ರೆ. ಕರಾಟೆ ಸಹ ಅಷ್ಟೇ, ನಾನು 1 ವರ್ಷ ಏನೋ ಕರಾಟೆಗೆ ಹೋದೆ. ಅದು ಸಹ ಬರ್ಕದಲ್ಲಿ ನಾನು ಒಂದು 5-6 ಕ್ಲಾಸ್ಗೆ ಹೋಗಿರುವೆ. ಯಾಕಂದರೆ ಆಗ ಬರೀ ಹುಡುಗರೇ ಇದ್ದದ್ದು ಆ ಕರಾಟೆ ಕ್ಲಾಸಲ್ಲಿ. ಸೊ ನಮ್ಮನ್ನು ಏನು ಮಾಡಿದ್ದೆ, ನಾನು ಮತ್ತು ಇನ್ನೊಬ್ಳು ನನ್ನ ಫ್ರೆಂಡ್ ಒಬ್ಳು ಇದ್ದವಳು, ಹೆಸರೇಗಪ್ಪ ಅದಿತಿ ಮೇಬಿ ಅವಳ ಹೆಸರು. ಸೊ ನಾನು ಅವಳು ಮತ್ತು ಲಿಖಿತಾ, ಅವಳು ಕೂಡ ಸೇರಿದ್ಲು. ಬಟ್ ಲಿಖಿತಾ ಬರ್ತಿರಲಿಲ್ಲ, ಯಾಕಂದರೆ ಅವಳು ಸ್ಪೋರ್ಟ್ಸಿಗೆ ಹೋಗ್ತಿದ್ಲು. ಅವಳು ನನ್ನ ಫ್ರೆಂಡ್ ಲಿಖಿತಾ ಒಬ್ಬಳು, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಅವಳು ಸ್ಪೋರ್ಟ್ಸಿಗೆ ಹೋಗ್ತಿದ್ಲು. ನಾನೆಂತ ಮಾಡಿದೆ, ನಾನು ಕರಾಟೆಗೆ, ನಾನು ಮತ್ತು ಅದಿತಿ ಇಬ್ಬರೇ ಇದ್ವಿ ನಾವು ಆ ಕರಾಟೆ ಕ್ಲಾಸಲ್ಲಿ. ನಮ್ಮನ್ನು ಸರ್ ಎಂತ ಮಾಡ್ತಿದ್ರಂದರೆ, ಆ ಚಿಕ್ಕ ಮಕ್ಕಳು ಬಾಯ್ಸ್ ಇದ್ರಲ್ಲ, ಅವರನ್ನೆಲ್ಲ ಮೈಂಡ್ ಮಾಡಲಿಕ್ಕೆ ಬಿಡ್ತಿದ್ರು ನಮ್ಮನ್ನು. ನಾವು ಕರಾಟೆ ಕಲಿಯೋದಕ್ಕಿಂತ ಜಾಸ್ತಿ, ನಾನು ಎಸ್ಪೆಷಲಿ ಕರಾಟೆ ಕಲಿಯೋದಕ್ಕಿಂತ ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡೋದ್ರೆ ನನಗೆ ಮೊದಲು ತುಂಬ ಉದಾಸೀನ ಇದ್ದಾಗ ನಾನು ಅದನ್ನು ಮಾಡೋದು ಬಿಟ್ಟು ಎಂತ ಮಾಡ್ತಿದ್ದೆ ಅಂದರೆ, ಈ ಥರ ಮಕ್ಕಳನ್ನು ಮೈಂಡ್ ಮಾಡ್ತಾಯಿದ್ದೆ. ಸೊ ಹೀಗಾಗಿ ಆಮೇಲೆ ಅದು ಸಹ ನನಗೆ ಬೋರ್ ಆಗ್ತಿತ್ತು. ಸೊ ಅದು ಸಹ 7th ಸ್ಟ್ಯಾಂಡರ್ಡಲ್ಲಿ ಅದನ್ನು ಸಹ ಬಿಟ್ಟೆ. ಆಮೇಲೆ 8th ಸ್ಟ್ಯಾಂಡರ್ಡಲ್ಲಿ ಮೇಬಿ ನಾನು ಇದು ಬುಲ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದೆಲ್ಲ ಇತ್ತಲ್ಲ, ಆಗ ನಾನು ಗೈಡ್ಸಿಗೆ ಸೇರಿದ್ದೆ. ಗೈಡ್ಸ್ ಸಹ ಅಷ್ಟೇ 1 ವರ್ಷ ಸೇರಿದ್ದೆ. ಆಗಲೇ ನಮಗೆ ಪ್ರೇಯರ್ ಅದರಲ್ಲಿ ಗೈಡ್ಸ್ ಇದೆ ಅಂತ, ಶ್ಲೋಕ ಅದೆಲ್ಲ ಅಂತ ಇರ್ತದೆ. ಅದರಲ್ಲಿ ಪ್ರೇಯರ್, ಆ್ಯಂಥಮ್, ಮೋಟು ಆ ಥರ ಎಲ್ಲ ಅದನ್ನೆಲ್ಲ ಕಲಿತು ನಮಗೆ ಹೇಳಬೇಕಾಗಿತ್ತು, ಕ್ವಶನ್ ಕೇಳ್ತಾರಲ್ಲ ಅದಕ್ಕೆ ಹೆದರಿ ನಾನು ಅದನ್ನು ಸಹ ಬಿಟ್ಟೆ. ಆಮೇಲೆ 9th ಸ್ಟ್ಯಾಂಡರ್ಡಲ್ಲಿ ಮೋಸ್ಟ್ಲಿ ನಾನು ಯಾವುದಕ್ಕೆ ಹೋಗ್ತಿರಲಿಲ್ಲ. ಅಂದರೆ ಕ್ಲಾಸಲ್ಲಿರೋ ಕಾಂಪಿಟೇಷನ್ಗಳಿಗೆ ಸೇರ್ತಿದ್ದಾಗ, ಡ್ರಾಯಿಂಗ್, ಎಲೊಕೇಶನ್, ಸ್ಪೀಚ್ ಆಗಿರಲಿ, ಆಮೇಲೆ ಪೋಯಮ್ ರೈಟಿಂಗ್, ಪಾಟ್ ಪೇಂಟಿಂಗ್ ಅದಕ್ಕೆಲ್ಲ ಹೋಗ್ತಿದ್ದೆ ನಾನು. ಅದಕ್ಕೆಲ್ಲ ನನಗೆ ಪ್ರೈಸ್ ಬಂದಿದೆ, ರಂಗೋಲಿ ಕಾಂಪಿಟೇಷನ್. ಸೊ ಆ ಥರದಕ್ಕೆಲ್ಲ ಹೋಗ್ತಿದ್ದೆ. ಅದು ಹೀಗಾಯಿತು. ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಸಹ ಅಷ್ಟೇ, ನಾನು ಫಿಲೋಮಿನಾಕ್ಕೆ ಹೋಗಿದ್ದೆ. ಫಿಲೋಮಿನಾದಲ್ಲಿ ಕ್ಲೇ ಮಾಡಲಿಂಗ್, ನನಗೆ ಕ್ಲೇ ಮಾಡಲಿಂಗ್ ಸಹ ತುಂಬ ಇಂಟ್ರೆಸ್ಟ್ ಇತ್ತು. ಅಂದರೆ ಫಸ್ಟ್ ಟೈಮ್ ನಾನು ಕ್ಲೇ ಮಾಡಲಿಂಗ್ ಮಾಡಿದ್ದು ಅಂತ ಹೇಳಿದ್ದೆ. ಸೊ ಆಗ ನನಗೆ ಒಬ್ಬರು ಕಾರ್ತಿಕ್ ಸರ್ ಅಂತ ಇದ್ದರು, ಅವ್ರು ನನಗೆ ಹೇಳಿಕೊಟ್ರು ಹೇಗೆ ಇದು ಎಂತ ಮಾಡೋದು, ಹೇಗೆ ಮಾಡೆಲ್ ಮಾಡೋದು ಕ್ಲೇಯಲ್ಲಿ, ಮಣ್ಣಲ್ಲಿ ಅಂತ ಹೇಳಿ. ಅವ್ರು ನನಗೆ ಕಣ್ಣು ಹೇಗೆ ಮಾಡೋದು, ಕಿವಿ ಹೇಗೆ ಮಾಡೋದು, ಮೂಗು ಹೇಗೆ ಮಾಡೋದು ಎಲ್ಲ ಹೇಳಿಕೊಟ್ರು. ನಾನಾಗ ಆದಿಯೋಗಿ ಶಿವಂದು ಉಂಟಲ್ಲ ಅದರ ಮಾಡೆಲ್ ಮಾಡಿದೆ, ಹೇಳಿಕೊಟ್ಟವ್ರು ಹೇಗೆ ಮಾಡೋದು ಅಂತ. ಸೊ ಫಿಲೋಮಿನಾದಲ್ಲಿ ಇಲ್ಲಿ ಪುತ್ತೂರಲ್ಲಿ ಇನ್ನೊಂದು ಕಾಲೇಜ್, ಅದು ನಾನು ಕಲಿಯುವ ಆಪೋಸಿಟ್ ಇನ್ನೊಂದು ಕಾಲೇಜ್. ಸೊ ಆ ಕಾಲೇಜಿಗೆ ಹೋಗಿ ಅದೊಂದು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿತ್ತು. ಸೊ ಅಲ್ಲಿ ನನಗೆ 3rd ಪ್ಲೇಸ್ ಸಿಕ್ಕಿತ್ತು. ಅದು ನಂದು ಫಸ್ಟ್ ಟೈಮ್ ನಾನು ಒಂದು ಕ್ಲೇ ಮಾಡಲಿಂಗ್ ಮಾಡಿದ್ದಾಗಿರ್ಬೋದು. ಅದೇ ವರ್ಷ 10th ಸ್ಟ್ಯಾಂಡರ್ಡಲ್ಲಿ ಇನ್ನೊಂದು ವಿಜುವಲ್ ಆರ್ಟ್, ಅದರಲ್ಲಿ ಎಲ್ಲ ನಾವು ಪೇಂಟಿಂಗ್, ಕ್ಲೇ ಮಾಡಲಿಂಗ್ ಮತ್ತು ಇದೆಲ್ಲ ಮಾಡಬೇಕಿತ್ತು, ಕ್ರಾಫ್ಟ್ಸ್ ಎಲ್ಲ. ಅದರಲ್ಲಿ ನಮಗೆ ಕಾರ್ತಿಕ್ ಸರೇ ಗೈಡ್ ಮಾಡಿದರು. ಅದರಲ್ಲಿ ಅವರು ನಮಗೆ ಇದು ಭೂತದ್ದು ಕಾನ್ಸೆಪ್ಟ್ ನಾವು ಮಾಡಿದಾಗ, ಮೇಬಿ ಆಗ ಕಾಂತಾರ ಬಂದಿತ್ತು ಕಾಣಬೇಕು, ನನಗೆ ಸಹ ನೆನಪಿಲ್ಲ, ಭೂತಕೋಲ ಅದರದ್ದು ಎಂತ ಗಗ್ಗರಾಗಿರಲಿ, ಮತ್ತು ಇದು ದೈವದ್ದು ಇದು ತಲೆಗೆ ಹಾಕೋದು ಕಿರೀಟ, ಅದನ್ನೆಲ್ಲ ನಾವು ಮಾಡಿದ್ವಿ. ಬಾಳೆ ಎಲೆಯ ಮೇಲೆ ಇಡುವುದೆಲ್ಲ ಮಾಡಿದ್ವಿ. ಅದರಲ್ಲಿ ಸಹ ನಮಗೆ ಸೆಕೆಂಡ್ ಪ್ರೈಸ್ ಬಂತು ನಮಗೆ ಅದರಲ್ಲಿ, ಅದು ಬಂದಿತ್ತು. ಮತ್ತು ನಾನು ಯಾವ ಕಾಂಪಿಟೇಷನಿಗೆ ಹೋಗಲಿಲ್ಲ ಕಾಣಬೇಕು. ಆಮೇಲೆ ಸ್ಕೂಲಲ್ಲೇ ಯಾವುದು ಸ್ಪೀಚ್, ಎಸ್ಸೆ ರೈಟಿಂಗು ಮತ್ತು ಕೆಲವೆಲ್ಲ ಕಾಂಪಿಟೇಷನ್ ಇತ್ತು, ಅದಕ್ಕೆಲ್ಲ ಸೇರಿದ್ದೆ. ಅದರಲ್ಲಿ ನನಗೆ ತುಂಬ ಪ್ರೈಸ್ ಎಲ್ಲ ಬಂದಿತ್ತು, ಇದರಲ್ಲಿ ಪಾಟ್ ಪೇಂಟಿಂಗ್ ಆ ಥರದ್ರಲ್ಲೆಲ್ಲ. ಸೊ ಹೀಗಾಗಿತ್ತು ನನ್ನ ಹಾಬೀಸ್. 10th ಮುಗಿದಾದ್ಮೇಲೆ ಆಮೇಲೆ 11th 12th ಬಂದ್ವಿ.
11th 12th ಅಂತ ಕೇಳೋದೇ ಬೇಡ, ಸೈನ್ಸಿನವರಿಗೆ ಯಾವ ಥರದ ಕಾಂಪಿಟೇಷನ್ಸ ಮಾಡ್ತಾ ಇರಲಿಲ್ಲ ನಮ್ಮ ಕಾಲೇಜಲ್ಲಿ. ಅಂದರೆ ಇತ್ತು, ಲಿಮಿಟೆಡ್ ಆಗಿತ್ತು. 12th ಸ್ಟ್ಯಾಂಡರ್ಡಲ್ಲಿ ಮಾತ್ರ ಭಾರಿ ಗಮ್ಮತ್ತು ಮಾಡಿದ್ದೇವೆ ನಾವು. 12th ಸ್ಟ್ಯಾಂಡರ್ಡಲ್ಲಿ ಎಂತ ಆಗಿತ್ತು ಅಂದರೆ ಓವರ್ ಆಲ್ ಚಾಂಪಿಯನ್ಶಿಪ್, ಇಷ್ಟು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೇರಿ 3 ಇದು ಸೇರಿ ಒಂದು ಕ್ಲಾಸಿಗೆ ಚಾಂಪಿಯನ್ಶಿಪ್ ಕೊಡಲಿಕ್ಕಾಗಿತ್ತು ಆಯಿತಾ. ಸೊ ಅದಕ್ಕೆ ನಾವು ಇದ್ದ ಕಾಂಪಿಟೇಷನ್ಗೆಲ್ಲ ಕ್ಲಾಸ್ ಬಂಕ್ ಮಾಡೋದು, ಇದ್ದ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ವಿ ನಾವು. ಯಾವುದ್ರಲ್ಲಿ ಅದು ಪಾರ್ಟಿಸಿಪೇಟ್ ಮಾಡಬೇಕು, ನಮಗೆ ಪ್ರೈಸ್ ಸಿಗಬೇಕು, ನಮ್ಮ ಕ್ಲಾಸ್ ಚಾಂಪಿಯನ್ಶಿಪ್ಪಲ್ಲಿ ಬರಬೇಕು ಅಂತ. ನಾವು ಎಂತ ಕ್ಲಾಸ್ ಬಂಕ್ ಮಾಡೋದಕ್ಕೆಲ್ಲ ಟೀಚರ್ಸ್ ಎಲ್ಲ ಬೈತಿದ್ರು ಆಯಿತಾ. ಒಬ್ಬರು ಸರ್ ನಂಗೆ ಈಗ ಸರ್ ನೆನ್ಕೊಂಡು ಅವ್ರು ನಂಗೆ ಹೇಳಿದ್ರು, ನೀವು ಎಂತಕ್ಕೆ ಎತ್ತಿ ಗುಡ್ಡೆ ಹಾಕಲಿಕ್ಕೆ, ಅದು ಸಹ ನಾವು ಲ್ಯಾಬ್ ಮಿಸ್ ಮಾಡಿದ್ದಾಯ್ತಾ. ಅವ್ರು ಹೇಳಿದ್ರು, ನೀವು ಎಂತಕ್ಕೆ ಎತ್ತಿ ಗುಡ್ಡೆ ಹಾಕಲಿಕ್ಕೆ ಹೋಗೋದು ನೀವು ಕಾಂಪಿಟೇಷನ್ಗಳಿಗೆ ಅಂತ. ಅದು ಮಾತ್ರ ನನಗೆ ತುಂಬ ಬೇಜಾರಾಯ್ತು ಆಯಿತಾ. ಎಂತ ಅಂದರೆ ಸುಮ್ಮನೆ ಸೈನ್ಸ್ ತಗೊಂಡ ಮೇಲೆ ಖಾಲಿ ಓದೋದೆಯಾ, ಯಾವುದಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗಾದ್ರು ಸೇರಬೇಕಲ್ಲ. ಸೊ ಆ ದಿವಸ ನನಗೆ ತುಂಬ ಬೇಜಾರಾಗಿತ್ತು. ಆದರೂ ನಾವೇ ಇದ್ದ ಕಾಂಪಿಟೇಷನ್ಗೆಲ್ಲ ಹೋಗಿದ್ವಿ. ಕ್ಲೇ ಮಾಡಲಿಂಗ್, ಕುಕ್ಕಿಂಗ್ ವಿದೌಟ್ ಫೈರ್ ಆಗಿರಲಿ, ಸ್ಪೀಚಿಗೆ ಸಹ ನಾನು ಹೋಗಿದ್ದೆ. ಆದರೆ ನನಗೆ ತುಂಬ ಹೆದರಿಕೆ ಆಯಿತು, ನನಗೆ ಅರ್ಧದಲ್ಲಿ ಮರ್ತೋಯ್ತೈತೆ ಎಲ್ಲ ಸ್ಪೀಚ್. ಸೊ ಹೀಗೆಲ್ಲ ಆಗಿತ್ತು. ಸೊ 12th ಸಹ ನನಗೆ ಪ್ರೈಸ್ ಸಿಕ್ಕಿತ್ತು. ಆಮೇಲೆ 10th ಇನ್ನೊಂದು ಪ್ರೈಸ್ ಸಿಕ್ಕಿತ್ತು ನನಗೆ, ರಂಗೋತ್ಸವ ಕಾಂಪಿಟೇಷನ್. ಅದೆಂತಾಗಿತ್ತು ಅಂದರೆ ನಮ್ಮ ಮಹೇಶ್ ಸರ್ ಅಂತ ಒಬ್ಬರು, ನನ್ನ ಡ್ರಾಯಿಂಗ್ ಸರ್ ಅಂತ, ಅವ್ರು ನನ್ನ ಹತ್ರ ಹೇಳಿದರು, ನೀನು ಈ ಕಾಂಪಿಟೇಷನ್ಗೆ ಸೇರಬೇಕು ಅಂತ. ನಾನು ಹೇಳಿದ್ದೆ ಇಲ್ಲ, ನಾನು ಸೇರೋದಿಲ್ಲ ಅಂತ. ಅವ್ರು ಒತ್ತಾಯ ಮಾಡಿ ನನ್ನ ಕೈಯಿಂದ 50 ರೂಪೀಸ್ ತಗೊಂಡು ನನಗೆ ಅದಕ್ಕೆ ಸೇರಿಸಿದ್ರು. ಅದೆಂತ ಇದು ತಂಬ ಇಂಪ್ರೆಷನಲ್ಲಿ ಮಾಡುವಂಥ ಡ್ರಾಯಿಂಗ್ ಅಂತ, ಫಿಂಗರ್ ಪ್ರಿಂಟ್ ಡ್ರಾಯಿಂಗ್ಸ್ ಎಂಥದ್ದು ಹತ್ರ ನನಗೆ ಮರ್ತು ಹೋಗಿದ್ದೀಗ. ಎಂಥದ್ದು ಒಂದು ಮಾಡಿ ಕೊಟ್ಟಿದ್ದೆ, ಅದರಲ್ಲಿ ಸಹ ನನಗೆ ಪ್ರೈಸ್ ಸಿಕ್ಕಿತ್ತು, ಒಂದು ಇಷ್ಟು ಟ್ರಾಫಿ ಕೊಟ್ಟಿತ್ತು. ಆಮೇಲೆ 12th ಇನ್ನೊಂದು ಕಾಂಪಿಟೇಷನ್ ಇತ್ತಾಯ್ತಾ, ಸೈನ್ಸ್ ಡೇ ಇದ್ದದ್ದು ಕಾಂಪಿಟೇಷನ್ಸ್. ಆಗ ಸಹ ಸೇರಿದ್ದೆ ನಾನು, ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಇನ್ನೊಂದು ಇದು ಡ್ರಾಯಿಂಗ್ ಮತ್ತು ಪೋಸ್ಟರ್ ಮೇಕಿಂಗ್. ಪೋಸ್ಟರಿಗೆ ನಾನು ಮತ್ತೆ ಲಿಖಿತದ್ದು, ಇನ್ನೊಂದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಸೇರಿದ್ವಿ. ಸೊ ಅದರಲ್ಲಿ ಸಹ ನನಗೆ ಪ್ರೈಸ್ ಬಂದಿದೆ, ಎಲ್ಲ ಪ್ರೈಸ್ ಸಿಕ್ಕಿದ್ದು ನನಗೆ. ಸೊ ಹಾಗೆ ನನ್ನ ಇಂಟ್ರೆಸ್ಟ್ ಈ ಥರ ಆರ್ಟ್ ವರ್ಕ್ಗಳೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಮತ್ತು ಕ್ರಾಫ್ಟ್ ಕ್ಲಾಸಿಗೆ ಹೋಗ್ತಿದ್ದೆ ನಾನು ಒಂದು ಕಾಲದಲ್ಲಿ, 1 ವರ್ಷ. ಸೊ ಈ ಥರ ಎಲ್ಲ ಕ್ಲಾಸ್ಗಳಿಗೆ ಹೋಗಿದ್ದಾನೆ. ಸೊ ಗೊತ್ತುಂಟು ನನಗೆ ಆಲ್ಮೋಸ್ಟ್, ಅಂದರೆ ಆರ್ಟ್ಗಳ ಬಗ್ಗೆ ಅಂದರೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಅಲ್ಲ ಹಾಗೆ. ಸೊ ಇಷ್ಟೇ ಫ್ರೆಂಡ್ಸ್, ಸುಮ್ಮನೆ ಒಂದು ಬ್ಲಾಗ್ ಇಟ್ಟು ಮಾತಾಡಿಕೊಂಡು ಹೋದೆ. ನಿಮಗೆ ಬೋರ್ ಆಗಿದ್ದರೆ ಸಾರಿ ಗೈಸ್, ಸಾರಿ.